ವೆಲ್ಕಮ್ ಟು ಹನಿ ಲಾಕ್ಸ್. ಇವತ್ತು ಹಾಲುಗುಂಬಳಕಾಯಿಂದ ಹಲ್ವಾ ಮಾಡೋದು ಹೇಗಂತ ನೋಡೋಣ. ಇದಕ್ಕೆ ಒಂದು ಹಾಲುಗುಂಬಳಕಾಯಿ ತೊಗೊಂಡಿದ್ದು, ಇದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೋಬೇಕು. ಈಗ ಅರ್ಧ ಸಿಪ್ಪೆ ತೆಗೆದಿದ್ದು, ಈ ಥರ ಸಿಪ್ಪೆ ತೆಗೆದಿದ್ದು ಇನ್ನು ಫುಲ್ ಇವೆಲ್ಲ ಸಿಪ್ಪೆ ತೆಗೆದು ಇದನ್ನು ತುರ್ಕೊಂಡು ಇಟ್ಕೋಬೇಕು. ತುರಿದು ಅದ್ರ ನೀರೆಲ್ಲ ಹಿಂಡ್ಕೋಬೇಕು. ಇದಕ್ಕೆ ಬೇಕಾಗುವ ಸಾಮಗ್ರಿ: ಗೋಡಂಬಿ, ದ್ರಾಕ್ಷಿ, 1 ಕಪ್ ಸಕ್ಕರೆ, ತುಪ್ಪ, ಹಾಲು 1 ಲೋಟ ಬೇಕಿದ್ದಕ್ಕೆ. ಅವಾಗ ಹೇಳಲಿಲ್ಲಾಗಿತ್ತು 1 ಲೋಟ ಹಾಲು. ಈಗ ಮೊದಲಿಗೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೋಬೇಕು. ತುರಿದ ಹಾಲುಗುಂಬಳಕಾಯಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕಿದೆ. ಹಾಲು ಸೋರೆಕಾಯಿ ಹಾಕಿ ಫ್ರೈ ಆಗಿದೆ. ಈಗ ಹಾಲು ಹಾಕಬೇಕು. 1 ಲೋಟ ಹಾಲು, ಕಾಲು ಲೀಟ್ರ್ ಹಾಲು. ಹಾಲೆಲ್ಲ ಡ್ರೈ ಆಗೋ ತನಕ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಚೆನ್ನಾಗಿದ್ದು ಹಾಲಿನಲ್ಲಿ ಬೆಂದಿದೆ. ಈಗ ಸಕ್ಕರೆ ಹಾಕಬೇಕು. 1 ಕಪ್ ಸಕ್ಕರೆ, ಸಕ್ಕರೆ ಹಾಕಿದ ತಕ್ಷಣ ಈ ಥರ ನೀರು ಬಿಡುತ್ತೆ. ಇದು ನೀರೆಲ್ಲ ಫುಲ್ಲು ಡ್ರೈ ಆಗಿ ಇಲ್ಲಿ ಪಾಕದ ಥರ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು, ಒಂದು 10 ನಿಮಿಷ. ಈಗ ಬೇಯಲಿಕ್ಕೆ ಬಿಡಬೇಕು ಇದನ್ನು. ಫುಲ್ಲು ನೀರೆಲ್ಲ ಡ್ರೈ ಆಗಿದೆ. ಇವಾಗ ಆಗಿದೆ. ಇದು ಇಷ್ಟ ಆದರೆ ಸಾಕು. ನೀರೆಲ್ಲ ಆಗಿ ಇಲ್ಲೆಲ್ಲ ಬಿಡ್ತಾ ಇದೆ ಚೆನ್ನಾಗಿ ಪಾತ್ರ. ಇದಕ್ಕೆ ಏಲಕ್ಕಿ ಪುಡಿ, ತುಪ್ಪ, ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ್ದು, ಇದು ರೆಡಿಯಾಗಿದೆ. ಈಗ ಹಾಲು ಸೋರೆಕಾಯಿ ಹಲ್ವಾ ರೆಡಿಯಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.